ನಮಸ್ತೆ ಶಂಕರ. ನೋಡಿ, ನಮ್ಮ ಭರತ ಭೂಮಿ ಅನ್ನೋದೇನಿದೆ ವಿಶೇಷವಾದಂಥ ಒಂದು ಖಂಡ. ಏನು ಖಂಡ ಇದು ಅಂದರೆ, ನಾವೆಲ್ಲರೂ ಕೂಡ ಈಗ ಹೇಳ್ಬೋದು, ನಾವು ಡಾಕ್ಟರ್ಗಳು, ನಾವು ಲೆಕ್ಚರರು, ನಾವು ಸಾಫ್ಟ್ವೇರ್ ಇಂಜಿನಿಯರು, ನಾವು ಕ್ಯಾಬ್ ಡ್ರೈವರು, ನಾವು ಟೀಚರು, ಏನು ಬೇಕಾದ್ರೂ ಹೇಳ್ಬೋದು. ಆದರೆ ನಮ್ಮ ಭರತ ಭೂಮಿ ಇದೆಯಲ್ಲ, ಒಂದು ಕಾಲದಲ್ಲಿ ಕೃಷಿ ಪ್ರಧಾನವಾದಂಥ ರಾಷ್ಟ್ರ. ಹೌದಲ್ವೋ? ಹಾಗಾಗಿ ಹಿಂದಿನ ಕಾಲಗಳಲ್ಲಿ ಏನಾಗಿತ್ತು, ನಮ್ಮ ತಂದೆ, ತಾತ, ಮುತ್ತಾತ ಇವರೆಲ್ಲ ಏನು ಮಾಡಿರ್ತಿದ್ರು, ಹಾವನ್ನು ಬೇಕಾದಷ್ಟು ಹೊಡೆದು ಬಿಟ್ಟಿದ್ರು. ಯಾವ ರೀತಿ ನೋಡಿ, ಕೆಲವರು ಸರ್ಪಗಳನ್ನು ಆಯಿತಾ ಹುತ್ತ ಸಮೇತ ಹೊಡೆದು ಬಿಟ್ಟಿದ್ರು. ಇನ್ನು ಕೆಲವರು ಸರ್ಪ ಆಯಿತಾ ಮೃತ ಸರ್ಪ ದರ್ಶನ, ಸತ್ತ ಹಾವನ್ನು ನೋಡಿ ಹಾಗೆ ಬಂದುಬಿಟ್ಟಿದ್ರು. ಇನ್ನು ಕೆಲವರು ಸರ್ಪ ದಂಷ್ಟ್ರೋತ್ಕೀಲನ, ಹಾವಿನ ಹಲ್ಲನ್ನು ಕಿತ್ತಿದ್ರು. ಸರ್ಪ ಮೈಥುನ ದರ್ಶನ, ಹಾವಿನ ಸರಸವನ್ನು ನೋಡಿದ್ರು. ಹೌದಾ? ಇನ್ನು ಕೆಲವರು ಏನು ಮಾಡ್ತಾರೆ, ಸರ್ಪ ಬಿಲಛೇದನ, ಸರ್ಪ ದಂಷ್ಟ್ರೋತ್ಕೀಲನ ಆಯಿತಾ, ಅಥವಾ ಸಣ್ಣ ಮರಿಯನ್ನು ಕೊಂದಿರ್ತಾ ಇದ್ರು. ಹೌದಾ? ಹೀಗೆ ಅನೇಕ ರೀತಿಯಲ್ಲಿ ಸರ್ಪಾಂಡ, ಹಾವಿನ ಮೊಟ್ಟೆ, ಸರ್ಪ ಶಿಶು, ಸಣ್ಣ ಮರಿ, ಸರ್ಪ ಬಂಧನ, ಸರ್ಪ ತಾಡನ, ಸರ್ಪ ವಿಷ ಸಂಗ್ರಹಣ, ಸರ್ಪ ಮೈಥುನ ದರ್ಶನ, ಹೀಗೆ ಅನೇಕ ರೀತಿಯಲ್ಲಿ ಸರ್ಪಗಳ ತೊಂದರೆಗಳನ್ನು ನೋಡಿ ಸಂತೋಷಪಟ್ಟು ಅಥವಾ ಅದಕ್ಕೆ ಹಿಂಸೆ ಕೊಟ್ಟು ದೋಷಗಳನ್ನು ಆಯಿತಾ ಅವರು ತಂದುಕೊಂಡಿದ್ದಲ್ಲದೆ ಇಡೀ ಪರಂಪರೆಗೆ ತಂದಿಟ್ಬಿಟ್ಟಿದ್ದಾರೆ. ಹೌದು ಅಲ್ವ? ಆ ಸರ್ಪದೋಷಗಳು ದೂರ ಆಗಬೇಕು ಅಂದರೆ ನಾವೇನು ಮಾಡಬೇಕು, ನಾವು ಪ್ರತಿ ಮಂಗಳವಾರ ಮನೆ ಹತ್ತಿರ ಇರುವಂಥ ನಾಗರ ಕಲ್ಲತ್ರನೋ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 16 ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಅವನ ಮುಂದೆ ಕೂತು ಓಂ ನಮಃ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ಸ್ವಾಹ, ಈ ಮಂತ್ರವನ್ನು ಕನಿಷ್ಠ 16 ಬಾರಿ ಜಪ ಮಾಡಿ ಅವನ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ಏನಂತ, ನಮ್ಮ ಪೂರ್ವಿಕರು ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸು, ಇನ್ನು ಮುಂದೆ ನಮ್ಮಿಂದ ಆ ಥರ ತಪ್ಪುಗಳಾಗದಿರೋ ಹಾಗೆ ನಮಗೆ ರಕ್ಷಣೆಯನ್ನು ಮತ್ತು ಸದ್ಬುದ್ಧಿಯನ್ನು ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಅವನು ನಮ್ಮ ಅಪರಾಧಗಳನ್ನು ಕ್ಷಮಾಪಣೆ ಮಾಡುತ್ತಾನೆ ಮತ್ತು ನಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಅಡೆತಡೆಗಳನ್ನು ದೂರ ಮಾಡುತ್ತಾನೆ. ಶುಭವಾಗಲಿ.